ನಮಸ್ತೆ ವೀಕ್ಷಕರೇ. ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟೆ ಜೀವನ ಮಾಡ್ತಾ ಇರ್ತಾರೆ. ಕೈಯಲ್ಲಿರುವಂಥ ಹಣವನ್ನು ದುಪ್ಪಟ್ಟು ಮಾಡಬೇಕು ಅನ್ನೋದೇ ಎಲ್ಲರ ಆಸೆ ಆಗಿರುತ್ತೆ. ಆದರೆ ಕೆಲವೊಮ್ಮೆ ದುಡ್ಡು ಮಂಜಿನ ರೀತಿ ಕರಗಿ ಹೋಗ್ತಾ ಇರುತ್ತೆ. ಹೀಗಿರುವಾಗ ಕೈಯಿಂದ ದುಡ್ಡು ಖರ್ಚಾಗದಂತೆ ನೋಡಿಕೊಳ್ಳೋದು ಹೇಗೆ ಅನ್ನೋದು ತುಂಬ ಜನರ ಚಿಂತೆ ಆಗಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಹತೋಟಿಯನ್ನು ಮಾಡಿದ್ರೂ ಕೂಡ ದುಡ್ಡು ಅನ್ನೋದಂತೂ ಖರ್ಚಾಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಶಾಸ್ತ್ರಗಳ ಪ್ರಕಾರವಾಗಿ ಕೆಲವರು ಈ ಸಮಯದಲ್ಲಿ, ಈ ದಿನದಲ್ಲಿ ಹಣವನ್ನು ಕೊಡಬಾರದು, ವ್ಯವಹಾರವನ್ನು ಮಾಡಬಾರದು ಅನ್ನೋದನ್ನು ಹೇಳಿದ್ದನ್ನು ಕೇಳಿದ್ದೀರಿ. ಆದರೆ ಕೆಲವೊಬ್ಬರು ಇಂಥ ದಿನದಲ್ಲಿ ವ್ಯವಹಾರ ಮಾಡಿದಾಗ ಒಳ್ಳೆಯದಾಗತ್ತೆ ಮತ್ತು ಸಮೃದ್ಧಿ ಆಗತ್ತೆ ಮತ್ತು ಹಣ ಬಂದು ಕೈ ಸೇರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಯಾವ ದಿನ ವ್ಯವಹಾರವನ್ನು ಮಾಡಬೇಕು, ಯಾವ ದಿನ ವ್ಯವಹಾರ ಮಾಡಬಾರದು ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ವಾರದ ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಯಾವ ದಿನ ಯಾವ ಕೆಲಸ ಮಾಡುವುದು ಶುಭ, ಯಾವ ಕೆಲಸ ಮಾಡುವುದು ಅಶುಭ ಎಂಬುದನ್ನು ತಿಳಿದುಕೊಡೋದು ತುಂಬಾ ಮುಖ್ಯ. ಸಾಮಾನ್ಯವಾಗಿ ನಾವು ಕೂಡ ಹಲವು ಬಾರಿ ಹಣದ ವಹಿವಾಟು ನಡೆಸ್ತೇವೆ. ಅನೇಕ ಬಾರಿ ಜನರು ವಿವಿಧ ಸ್ಥಳಗಳಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಹಣದ ವ್ಯವಹಾರವನ್ನು ಮಾಡ್ತಾರೆ. ಆದರೆ ಅಶುಭದ ದಿನಗಳಲ್ಲಿ ಹಣದ ವಹಿವಾಟು ಮಾಡೋದ್ರಿಂದ ಜನರು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ತಿಳಿದುಕೊಳ್ಳಿ. ಇನ್ನು ಕೆಲವು ದಿನಗಳಲ್ಲಿ ಮಾತ್ರ ವ್ಯವಹಾರವನ್ನು ಮಾಡಲೇಬೇಕು. ಆ ವ್ಯವಹಾರವನ್ನು ಮಾಡಿದ್ರೆ ಅದು ಕೈ ಹಿಡಿಯುತ್ತೆ ಅನ್ನೋದು ನಂಬಿಕೆ ಇದೆ. ಹಾಗಿದ್ರೆ ಅದು ಯಾವ ದಿನ ಅನ್ನೋದನ್ನು ನೋಡೋಣ. ಸೋಮವಾರ ವಾರದ ಮೊದಲ ದಿನ ಅಂತ ಕರಿತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೋಮವಾರವನ್ನು ಶಿವನ ದಿನ ಅಂತ ಕೂಡ ಕರಿತೀವಿ. ಸಾಮಾನ್ಯವಾಗಿ ಶಿವ ಅಂತ ಅಂದರೆ ಅಗ್ರಜ ಅಂತ ಕರಿತೀವಿ. ಅಂದರೆ ನಾವು ಬೇರೆ ದೇವರಿಗಿಂತ ಶಿವನನ್ನು ಬಹಳ ಭಕ್ತಿಯಿಂದ, ಬಹಳ ಗೌರವದಿಂದ, ತುಂಬಾ ಕಠಿಣವಾಗಿ ಪೂಜೆ ಮಾಡೋದ್ರಿಂದ, ಆರಾಧಿಸೋದ್ರಿಂದ ಸಕಲವು ಒಳ್ಳೆಯದಾಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ. ಆದರೆ ಶಿವನ ವಾರದಂದು ನಾವು ಹಣದ ವ್ಯವಹಾರವನ್ನು ಮಾಡಬಹುದಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಈ ದಿನ ಸೋಮವಾರ ಶಿವನ ವಾರ, ಈ ದಿನ ವ್ಯವಹಾರವನ್ನು ಮಾಡಿದ್ರೆ ನಿಮಗೆ ಆಶೀರ್ವಾದ ಮತ್ತು ಯಶಸ್ಸು ದುಪ್ಪಟ್ಟು ಆಗುವಂಥ ಸಾಧ್ಯತೆಗಳು ಇದೆ. ಸೋಮವಾರ ನೀವು ಹಣದ ವ್ಯವಹಾರವನ್ನು ಮಾಡೋದ್ರಿಂದ ಭವಿಷ್ಯದಲ್ಲಿ ಹಣದ ಸಮಸ್ಯೆಗಳು ಎದುರಿಸುವ ಅಗತ್ಯ ಇರುವುದಿಲ್ಲ. ಇದು ನಿಮ್ಮಲ್ಲಿ ಧನಾಗಮನವನ್ನು ಹೆಚ್ಚು ಮಾಡುವಂತೆ ಮಾಡುತ್ತದೆ. ಹೌದು, ಇನ್ನು ಶಿವನ ದಿನದಂದು ಅಂದರೆ ಸೋಮವಾರದಂದು ವ್ಯವಹಾರ ಮಾಡೋದು ಸೂಕ್ತ. ಆದರೆ ಇನ್ನುಳಿದಂತೆ ಯಾವ ವಾರ ಅನ್ನೋದು ಪ್ರಶ್ನೆ ಆದರೆ ಬುಧವಾರ ವಿಘ್ನಗಳ ನಿವಾರಕನಾದ ವಿಘ್ನೇಶ್ವರನ ದಿನವಾಗಿದೆ. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಗಣಪತಿಯನ್ನು ಆರಾಧನೆ ಮಾಡ್ತೀವಿ. ಪ್ರಥಮ ಪೂಜಿತ ಅಂತ ಕರಿತೀವಿ. ಗಣಪತಿಯನ್ನು ಆರಾಧನೆ ಮಾಡುವುದು ಎಲ್ಲವೂ ಒಳ್ಳೆಯದಾಗಿ ಅನ್ನುವಂಥ ಕಾರಣಕ್ಕೆ. ಇಂಥ ಸಂದರ್ಭದಲ್ಲಿ ಬುಧವಾರವು ವಿಘ್ನಗಳ ನಿವಾರಕನಾದ ವಿಘ್ನೇಶ್ವರನ ದಿನವಾಗಿರೋದ್ರಿಂದ ಈ ದಿನ ಮಾಡುವಂಥ ಕೆಲಸ ನಮಗೆ ಬುದ್ಧಿವಂತಿಕೆಯನ್ನು ಕರುಣಿಸುತ್ತದೆ. ಈ ದಿನ ವ್ಯವಹಾರ ಮಾಡುವುದಕ್ಕೂ ಅತ್ಯುತ್ತಮ ದಿನವಾಗಿದೆ. ಈ ದಿನ ಮಾಡಿದ ವ್ಯವಹಾರಗಳಿಂದ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಯೂ ಹೆಚ್ಚಾಗುತ್ತದೆ. ಈ ದಿನ ಮಾಡಿದ ಹಣದ ವ್ಯವಹಾರದಿಂದ ಯಾವುದೇ ರೀತಿಯಲ್ಲಿ ಹಣದ ಸಂಕಷ್ಟ ಎದುರಾಗುವುದಿಲ್ಲ. ಹಾಗಿದ್ರೆ ಸೋಮವಾರ, ಬುಧವಾರ ಆದ ನಂತರ ಇನ್ನು ಗುರುವಾರ ದೇವಗುರು ಬೃಹಸ್ಪತಿಯ ಹಾಗೂ ವಿಷ್ಣು ದೇವನ ದಿನ ಅಂತ ಪರಿಗಣಿಸಲಾಗಿದೆ. ಈ ದಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳೋಕೆ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಈ ದಿನ ಮಾಡಿದ ಹಣದ ವಹಿವಾಟು ಸಂಪತ್ತು ಮತ್ತು ಸ್ಥಿರತೆಯನ್ನು ಗಳಿಸುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಗುರುವಾರ ಬೃಹಸ್ಪತಿ ಹಾಗೂ ವಿಷ್ಣು ದೇವರ ಆರಾಧನೆಯನ್ನು ಮಾಡೋದು ತುಂಬ ಒಳ್ಳೆಯದು. ಈ ವಾರ ನಾವು ಹಣದ ವ್ಯವಹಾರವನ್ನು ಮಾಡಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ. ಇನ್ನು ಶುಕ್ರವಾರ, ಸಾಮಾನ್ಯವಾಗಿ ನೀವು ಶುಕ್ರವಾರ ಯಾರೂ ದುಡ್ಡು ಕೊಡಬಾರದು ಅಂತ ಹೇಳ್ತಾರೆ. ತುಂಬ ಜನ ಇವತ್ತಿಗೂ ಈ ಕ್ಷಣಕ್ಕೂ ಶುಕ್ರವಾರ ಎಂಥದ್ದೇ ಸಂದರ್ಭ ಆದ್ರೂ ಕೂಡ ಯಾವುದೇ ವ್ಯವಹಾರವನ್ನು ಮಾಡೋದಿಲ್ಲ. ಯಾರ ಕೈಗೂ ತಮ್ಮ ಕೈಯಿಂದ ದುಡ್ಡನ್ನು ಕೊಡೋದೇ ಇಲ್ಲ. ಶುಕ್ರವಾರ ದುಡ್ಡನ್ನು ಕಳೆದುಕೊಂಡ್ರೆ ದುಡ್ಡು ವಾಪಸ್ ಬರೋದೇ ಇಲ್ಲ, ಕೈಯಿಂದ ದುಡ್ಡು ಹೋಗ್ತಾನೇ ಇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಆದರೆ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನ ಅಂತ ಪರಿಗಣಿಸಲಾಗತ್ತೆ. ಈ ದಿನ ಸಂಪತ್ತು ಮತ್ತು ಸಮೃದ್ಧಿಗೆ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಈ ದಿನದಂದು ಮಾಡಿದ ಹಣದ ವಹಿವಾಟು ಸಂಪತ್ತಿನ ಬೆಳವಣಿಗೆ ಹಾಗೂ ಸಂತೋಷ ಮತ್ತು ಸಮೃದ್ಧಿಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಅಂದರೆ ನೀವು ಶುಕ್ರವಾರ ಯಾರಿಗೂ ದುಡ್ಡನ್ನು ಕೊಡಬೇಡಿ, ಆದರೆ ನೀವು
ಒಂದು ವ್ಯವಹಾರವನ್ನು ಮಾಡೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಹಾಗಾಗಿ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೂ ಶುಕ್ರವಾರ ಪ್ರಾರಂಭ ಮಾಡೋದ್ರಿಂದ ಎಲ್ಲವೂ ಒಳ್ಳೆಯದಾಗತ್ತೆ. ಇನ್ನು ಭಾನುವಾರ ಸೂರ್ಯ ದೇವನಿಗೆ ಸಂಬಂಧಿಸಿದ ದಿನ ಅಂತ ಪರಿಗಣಿಸಲಾಗುತ್ತೆ. ಈ ದಿನದಂದು ಹಣದ ವ್ಯವಹಾರ ಮಾಡುವುದನ್ನು ತಪ್ಪಿಸಬೇಕು. ಯಾಕಂದರೆ ಇದು ಹಣಕಾಸಿನ ನಷ್ಟದ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಈ ದಿನ ನೀವು ಹಣದ ವ್ಯವಹಾರ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗ್ತೀರಾ ಅನ್ನೋದನ್ನು ಮರಿಬೇಡಿ. ಕೆಲವರು ಭಾನುವಾರ ರಜಾ ದಿನ ಆಗಿದ್ರೂ ಕೂಡ ಬೇರೆ ಬೇರೆ ವಸ್ತುಗಳನ್ನು ತರೋದು, ಮನೆಗೆ ಯಾವುದಾದ್ರೂ ವಸ್ತುಗಳನ್ನು ತರೋದು, ಶಾಪಿಂಗ್ ಮಾಡೋದು, ಈ ಥರದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಎಂದಿಗೂ ಭಾನುವಾರ ಕೈಯಿಂದ ದುಡ್ಡು ಖರ್ಚಾಗದಂತೆ ನೋಡಿಕೊಳ್ಳಿ. ಇನ್ನು ಮಂಗಳವಾರದ ದಿನವನ್ನು ಆಂಜನೇಯ ಸ್ವಾಮಿಯ ದಿನ ಅಂತ ಪರಿಗಣಿಸಲಾಗುತ್ತೆ. ಈ ದಿನ ವ್ಯವಹಾರಗಳನ್ನು ಮಾಡಿದ್ರೆ ಅಥವಾ ಯಾರಿಗಾದ್ರೂ ಹಣದ ಸಹಾಯವನ್ನು ಮಾಡಿದ್ರೆ ವಿವಾದಗಳು ಮತ್ತು ಅಡೆತಡೆಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ನೀವು ಈ ದಿನ ಮರೆತು ಕೂಡ ಯಾವುದೇ ಹಣದ ವ್ಯವಹಾರವನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಶನಿವಾರವನ್ನು ಶನಿದೇವನ ದಿನ ಅಂತ ಪರಿಗಣಿಸಲಾಗುತ್ತೆ. ಈ ದಿನ ವಹಿವಾಟುಗಳು ನೋವು ಮತ್ತು ತೊಂದರೆಗಳ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಈ ದಿನದಂದು ಹಣದ ವ್ಯವಹಾರ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಕೂಡ